ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳಿಕ್ಕೆ ಏನೇನೆಲ್ಲ ತಂತ್ರಗಳನ್ನ ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಎಲ್ಲಾ ಪಾನ್ಗಳನ್ನು ಕೂಡ ಮೂವ್ ಮಾಡ್ತಾ ಇರುವಂತದ್ದು ಚದುರಂಗದ ಆಟದಲ್ಲಿ. ನವೆಂಬರ್ ಸಮೀಪಿಸ್ತಾ ಇದ್ದಂತೆ ಕಾಂಗ್ರೆಸ್ನಲ್ಲಿ ಕಂಪನ ಈಗ ಶುರುವಾಗಿದೆ. ಸಿಎಂ ಸ್ಥಾನವನ್ನ ಉಳಿಸಿಕೊಳ್ಳಿಕ್ಕೆ ಸಿದ್ದರಾಮಯ್ಯ ಸಾಕಷ್ಟು ರಣತಂತ್ರವನ್ನ ಹಿಡಿತಾನೆ ಇದ್ದಾರೆ. ಸಿಎಂ ಕುರ್ಚಿಗಾಗಿ ಡಿಕೆ ಶಿವಕುಮಾರ್ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ. ನವೆಂಬರ್ 20ಕ್ಕೆ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇರುವಂತದ್ದು ರಾಹುಲ್ ಗಾಂಧಿ ಅವರು. ಇದಕ್ಕೂ ಮುನ್ನವೇ ದೆಹಲಿಗೆ ಸಿಎಂ ಮತ್ತು ಡಿಸಿಎಂ ಹೋಗ್ತಾ ಇದ್ದಾರೆ. ನವೆಂಬರ್ 11ನೇ ತಾರೀಕು ಡಿಕೆ ಶಿವಕುಮಾರ್ ಅವರು ಹೋಗ್ತಾ ಇದ್ರೆ ಬಿಹಾರ ಎಲೆಕ್ಷನ್ ರಿಸಲ್ಟ್ ಬರುತ್ತಲ್ಲ ನವೆಂಬರ್ 14ನೇ ತಾರೀಕು, ಅವತ್ತು ಸಿದ್ದರಾಮಯ್ಯನವರು ಹೋಗ್ತಾ ಇದ್ದಾರೆ. ಇವರಿಬ್ಬರ ಪ್ರತ್ಯೇಕ ಭೇಟಿ ಇದೆಯಲ್ಲ, ಇದು ಇನ್ನಷ್ಟು ಇಂಟ್ರೆಸ್ಟಿಂಗ್ ಅನಿಸ್ತಾ ಇರುವಂಥದ್ದು. ಬಿಕಾಸ್ ರಾಜ್ಯದಲ್ಲಿ ಏನೇ ಬೆಳವಣಿಗೆಗಳಾದರೂ ಕೂಡ ಅದು ನವೆಂಬರ್ ನಂತರನೇ ಆಗೋದು, ನವೆಂಬರ್ 14ರ ನಂತರನೇ ಆಗೋದು. ಬಿಹಾರ ಚುನಾವಣೆ ರಿಸಲ್ಟ್ ಬಂದ ಬಳಿಕ ಸಂಪುಟ ವಿಸ್ತರಣೆ ಮಾಡಿ ಕುರ್ಚಿ ಭದ್ರತೆಗೆ ಸಿಎಂ ತಂತ್ರವನ್ನೇ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಸಂಪುಟ ವಿಸ್ತರಣೆ ಆಗಬಾರ್ದು, ಅಧಿಕಾರ ಹಂಚಿಕೆ ಆಗಬೇಕು, ಈ ಇಯರ್ ಒಳಗಡೆನೆ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕನಸನ್ನ ಕಾಣ್ತಾ ಇರುವಂಥದ್ದು ಡಿಕೆ ಶಿವಕುಮಾರ್ ಅವರು. ಇಬ್ಬರ ಕಿತ್ತಾಟದ ಲಾಭ ಆಗುವಂತ ನಿರೀಕ್ಷೆಯಲ್ಲಿ ಪರಮೇಶ್ವರ್ ಅವರಿದ್ದಾರೆ. ಹಾಗಾದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಯಕತ್ವ ಬದಲಾವಣೆ, ಸಂಪುಟ ವಿಸ್ತರಣೆ ಬಗ್ಗೆ ಸಿಎಂ ಡಿಸಿಎಂ ಸಚಿವರುಗಳು ಏನೇನು ಮಾತನಾಡಿದ್ದಾರೆ ನೋಡೋಣ. ಹೈಕಮಾಂಡ್ನವರೇ ಈಗ ಒಂದು 3-4 ತಿಂಗಳ ಹಿಂದೆ ರೀಸಫಲ್ ಮಾಡಿ ಅಂತ ಹೇಳಿದ್ರು, ಹೊಸಬರಿಗೆಲ್ಲ ಅವಕಾಶ ಕೊಡಿ ಅಂತ ಹೇಳಿದ್ರು. 2.5 ವರ್ಷ ತುಂಬಲಿ, ಅರ್ಧ ಸಮಯ ಆಗ್ತದೆ, ಆಮೇಲೆ ಮಾಡೋಣ ಅಂತ ಹೇಳಿದೆ. ಅದಕ್ಕೆ ಒಪ್ಕೊಂಡಿದ್ರು. ಈಗ ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಭೇಟಿ ಮಾಡಿ ಕೇಳ್ತೀನಿ ಹೈಕಮಾಂಡ್ನವ್ರಿಗೆ. ಅವ್ರು ಒಪ್ಪಿಗೆ ಕೊಟ್ಟರೆ ರೀಸಫಲ್ ಮಾಡೇ ಮಾಡ್ತೀವಿ. 2028ಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದೆ. ಬಟ್ ಎಲ್ಲ ನಮ್ಮ ಸ್ನೇಹಿತರು ಹಿತೈಷಿಗಳು ಎಲ್ಲರೂ ಕೂಡ ನೀವು 2028 ಚುನಾವಣೆಗೆ ನಿಲ್ಲೇಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ನಮ್ಗೆ ಹೈಕಮಾಂಡ್ನವರು ಅವತ್ತು ಆಯ್ಕೆ ಮಾಡಿದಾಗ ಸಿದ್ದರಾಮಯ್ಯನವರು ಸಿಎಲ್ಪಿ ನಾಯಕರು ಅಂತ ಘೋಷಣೆ ಮಾಡಿದ್ರೆ ಬಿಟ್ಟರೆ ಸಮಯ ನಿಗದಿ ಮಾಡಿ ಈ ಮಧ್ಯದಲ್ಲಿ ಏನೇನೋ ಅದೆಲ್ಲ ಬೆಳವಣಿಗೆಗಳು ನಮಗಂತೂ ಏನು ಗೊತ್ತಿಲ್ಲ. ನಮ್ಮ ದೃಷ್ಟಿನಲ್ಲಿ ನಾವು ಆಯ್ಕೆ ಮಾಡಿರೋದು ಸಿದ್ದರಾಮಯ್ಯನವ್ರನ್ನ ನೀವು 5 ವರ್ಷ ಮುಖ್ಯಮಂತ್ರಿಗಳಾಗಿರಿಯಪ್ಪ ಅಂತ ಮಾಡಿದ್ವಿ. ಅದ್ರ ಮೇಲೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಅದನ್ನು ಒಪ್ಕೊಳ್ತೀವಿ ನಾವು ಅಷ್ಟೇ. It is between me, my CM and my party high command. Ishtu bitre nanu I will not be with that. But I always live on hope. ಮಾತನಾಡ್ತಾ ಹೋಗೋಣ. ಮಧು, ಇಲ್ಲಿ ನನಗೆ ಅಧಿಕಾರ ಬಿಟ್ಕೊಡುವಂಥ ಮನಸ್ಸಿಲ್ಲ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ನನ್ನ ಅಭಿಪ್ರಾಯ ಮಾತ್ರ ಅಲ್ಲ, ಎಲ್ಲ ಶಾಸಕರು ಸಚಿವರ ಅಭಿಪ್ರಾಯ ಕೂಡ ಇದೆ, ನಾನೇ ಕಂಟಿನ್ಯೂ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಹೀಗಾಗಿ ಹೈಕಮಾಂಡ್ ರಿಸ್ಕ್ ತಗೋಬೇಡಿ ಅಧಿಕಾರ ಹಸ್ತಾಂತರದ ವಿಚಾರದಲ್ಲಿ ಅನ್ನುವಂಥ ಸಂದೇಶ ಪಾಸ್ ಮಾಡ್ತಾರೆ. ಅಬ್ಸಲ್ಯೂಟ್ಲಿ ಹೈಕಮಾಂಡ್ಗೆ ಕೊಡ್ತಾ ಇರುವಂಥ ಸ್ಪಷ್ಟ ಸಂದೇಶವೇ ಇದು. ನೇರವಾಗಿ ಅವರು, ಯಾಕಂದರೆ ಈ ಪಕ್ಷದಲ್ಲಿ ಹೊರಗಿಂದ ಮುಂದಿಷ್ಟು ಸುದೀರ್ಘಾವಧಿ ಇದ್ದು ಈಗಂತೂ ವಲಸಿಗರು ಅಂತ ಕರೆಯೋಕ್ಕಾಗಲ್ಲ, ಸ್ಟಿಲ್ ಆದರೂ ಹೊರಗಡೆಯಿಂದ ಬಂದು ಅಷ್ಟೆಲ್ಲ ದೊಡ್ಡ ನಾಯಕರಿದ್ದಂಥ ಸಂದರ್ಭದಲ್ಲೂ ಕೂಡ ಸುದೀರ್ಘಾವಧಿಯವರೆಗೆ ಕಾಂಗ್ರೆಸ್ನಲ್ಲಿ ಅಧಿಕಾರವನ್ನು ಅನುಭವಿಸಿರೋದ್ರಿಂದ ನೇರವಾಗಿ ಅವರು ಯಾವುದೇ ರೀತಿಯ ಒಂದು ವಾರ್ಗಳನ್ನು ಮಾಡಲಿಕ್ಕೆ, ಪೊಲಿಟಿಕಲ್ ವಾರ್ಗಳನ್ನು ಮಾಡಲಿಕ್ಕೆ ಅದು ಅವರ ವ್ಯಕ್ತಿತ್ವಕ್ಕೂ ಶೋಭೆ ಅಲ್ಲ ಮತ್ತು ಅವರ ಹಿರಿತನಕ್ಕೂ ಶೋಭೆ ಅಲ್ಲ. ಆ ಹಿನ್ನೆಲೆಯಲ್ಲಿ ಏನು ಮಾಡಬೇಕು ತಂತ್ರಗಾರಿಕೆಯನ್ನು, ಆ ಒಂದು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಪದೇ ವರಿಷ್ಠರು, ಹೈಕಮಾಂಡು ಬದಲಾವಣೆಗಳಾಗುತ್ತೆ ಅನ್ನೋ ರಾಜಕೀಯ ಗುಮ್ಮವನ್ನು ತೋರಿಸಿದ್ರೆ ಅದೆಲ್ಲದರ ಹೊರತಾಗಿ ಬ್ರಹ್ಮಾಂಡ ಬಲದ ರೀತಿಯಲ್ಲಿ ಶಾಸಕರ ಬೆಂಬಲ, ಸಚಿವರ ಬೆಂಬಲ ಇದೆ ಅನ್ನುವಂಥ ಪದೇ ಆ ಒಂದು ಸಂದೇಶವನ್ನು, ಪುನರಾವರ್ತಿತ ಸಂದೇಶವನ್ನು ಮನದಟ್ಟು ಮಾಡುವಂಥ, ಮನವರಿಕೆ ಮಾಡುವಂಥ ಪ್ರಕ್ರಿಯೆಯನ್ನು ಸಿದ್ದರಾಮಯ್ಯ ಅವರು ಮಾಡ್ತಾ ಇರುವಂಥದ್ದನ್ನು ನಾವಿಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ವಿ. ಓಕೆ, ಸಿದ್ದರಾಮಯ್ಯ ಅವರು ಸೆಂಟ್ರಿಕ್ ಆಗಿ ಒಂದು ಕಡೆ ನೀವು ಅವ್ರನ್ನ ಇಳಿಸಬೇಕು, ಎಲ್ಲ ಕೊಟ್ಟಾಗಿದೆ ಮತ್ತೊಂದು ಅಂತ ಹೇಳಿದ್ರೂ ಕೂಡ ಎಲ್ಲ ಕೊಟ್ಟಾಗಿದೆ ಹೌದು. ಆದರೆ ನಿಮಗೆ ಪಂಜಾಬಲ್ಲಿ ಬದಲಾವಣೆ ಮಾಡುವಂಥ ಸಂದರ್ಭದಲ್ಲಿ ಅಮರೀಂದ್ರ ಸಿಂಗ್ ಅವರಿಗೆ ವಯಸ್ಸಿನ ಒಂದು ದೊಡ್ಡ ಹೊರೆ ಇತ್ತು. ಅದರ ಆಚೆಗೆ ಶಾಸಕರುಗಳ ಜೊತೆ ಸರಿಯಾಗಿ ಆಕ್ಸೆಸ್ ಇಲ್ಲ, ಸಚಿವರುಗಳ ಜೊತೆ ಸರಿಯಾಗಿ ವಿಶ್ವಾಸ ಇಲ್ಲ, ಇಂಥ ಹಲವಾರು ವಿಚಾರಗಳಿದ್ವು. ಅಲ್ಲಿ ಬದಲಾವಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ದಲಿತ CM ಅಥವಾ ಚುನಾವಣೆಗೆ ಹತ್ತಿರದಲ್ಲಿ ಏನೆಲ್ಲ ಬದಲಾವಣೆ ಮಾಡಬೇಕಾದ್ರೆ ಇಲ್ಲಿ ಇವರಿಗೆ ವಯಸ್ಸಿನ ವಿಚಾರವನ್ನು ಹಿಡಿದ್ರೂ ಕೂಡ ಅನುಭವ ಇನ್ನೂ ದೊಡ್ಡ ಮಟ್ಟದಲ್ಲಿದೆ ಮತ್ತು ಸರ್ಕಾರದ ಪಕ್ಷದ ಎಲ್ಲ ರೀತಿಯ ಸೈದ್ಧಾಂತಿಕ ಸ್ಕೀಮ್ಗಳಾಗಿರ್ಬೋದು ಅಥವಾ ಜನಾನುರಾಗಿ ಸ್ಕೀಮ್ಗಳಾಗಿರ್ಬೋದು ಎಲ್ಲವನ್ನೂ ಕೂಡ ಸ್ಪಷ್ಟವಾಗಿ ಇಂಪ್ಲಿಮೆಂಟ್ ಮಾಡಿ ತೋರಿಸಿರುವಂತಹ ಚಾಕಚಕ್ಯತೆ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಸಚಿವರು, ಶಾಸಕರ ಬೆಂಬಲ ನಿರಂತರವಾಗಿ ಹೇಗಿದೆ, ಇಲ್ಲಿ ಯಾರು ಬದಲಾವಣೆ ಮಾಡಬೇಕು, ಯಾತಕ್ಕೋಸ್ಕರ ಬದಲಾವಣೆ ಮಾಡಬೇಕು, ಅಸಮಾಧಾನಗಳಿದ್ದಾಗ ಮಾತ್ರ. ಆ ಅಸಮಾಧಾನಗಳಿದೆಯಾ ನನ್ನ ವಿರುದ್ಧ ಅಂತ ನೋಡಿದ್ರೆ ಯಾವ ಅಸಮಾಧಾನಗಳು ಇಲ್ಲ ಅನ್ನೋದಕ್ಕೆ ಸರಣಿಯ ರೂಪದಲ್ಲಿ ಏನು ಪ್ರತಿಕ್ರಿಯೆಗಳು ಏನು ಬರ್ತಾ ಇದೆ. ಮತ್ತೊಮ್ಮೆ ಎಲೆಕ್ಷನ್, ಮುಖ್ಯಮಂತ್ರಿ ಕಂಟಿನ್ಯೂಟಿ ಮಾಡೋದು ಬೇರೆ, ಮತ್ತೊಮ್ಮೆ ಎಲೆಕ್ಷನ್ಗೆ ನಿಲ್ಲಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯದಾಗಬೇಕು ಅಂತ ಅನ್ನೋದಾದರೆ ಎಲೆಕ್ಷನ್ಗೆ ನಿಲ್ಲಬೇಕು ಸಿದ್ದರಾಮಯ್ಯ ಅಂತ ಪದೇ ಒತ್ತಾಯ ಮಾಡ್ತಾ ಇರೋರು ಯಾರು? ನಾನಲ್ಲ, ಬದಲಾಗಿ
ಇಲ್ಲಿರುವಂಥ ಶಾಸಕರು ಸಚಿವರು ಅನ್ನೋದನ್ನು ಪದೇ ಪದೇ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಅದು ಅವರ ಇಂಗಿತವು ಆಗಿದ್ರೂ ಕೂಡ ಜೊತೆಗೆ ಇನ್ನು ರಾಜ್ಯವ್ಯಾಪಿ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಇಲ್ಲೆಲ್ಲೋ ಮಾತನಾಡ್ತಾರೆ, ನಮ್ಮ ಕಾರ್ಯಕ್ರಮದ ಸಂವಾದದಲ್ಲಿ ಸುದೀರ್ಘವಾಗಿ ವಿತ್ ಡಾಟಾ ಎಲ್ಲವನ್ನು ಕೂಡ ಮಾತನಾಡ್ತಾರೆ. ನ್ಯೂಸ್ 18 ರೈಸಿಂಗ್ ಕರ್ನಾಟಕ ಅದಾದಮೇಲೆ ಇಮ್ಮಿಡಿಯೇಟಾಗಿ ಮತ್ತೆಲ್ಲ ಹೋಗಿ ಕರಾವಳಿಯಲ್ಲಿ ಬ್ಯಾಡ್ಮಿಂಟನ್ನ ಆಡ್ತಾರೆ. ಸೊ ಅಂದರೆ ನಾನು ಪ್ರವಾಸಕ್ಕಾಗಲಿ ಅಥವಾ ಯಾವುದೇ ರೀತಿಯ ಏನು ಅಡ್ಮಿನಿಸ್ಟ್ರೇಷನ್ ಕೆಲಸಗಳೇನಿದೆ ಯಾವುದರಲ್ಲೂ ಕೂಡ ಹಿಂದುಳಿಯುವಂಥ ಅಥವಾ ಹೊರೆ ಆಗಿದ್ದೀನಿ ಅಥವಾ ತೊಂದರೆ ಆಗ್ತಾಯಿದೆ ನನಗೆ ಅನ್ನೋಂಥ ಯಾವುದೇ ರೀತಿಯಲ್ಲಿ ಲೂಪ್ ಹೋಲ್ಸ್ ಇಲ್ಲ, ನನ್ನ ಲೋಪದೋಷಗಳಿಲ್ಲ. ನಾನು ಆರೋಗ್ಯವಾಗಿದ್ದೀನಿ, ಅಡ್ಮಿನಿಸ್ಟ್ರೇಟಿವ್ಲಿ ಚೆನ್ನಾಗಿದ್ದೀನಿ, ಅಫಿಷಿಯಲ್ಸ್ಗಳನ್ನು ಕಂಟ್ರೋಲ್ ಮಾಡ್ತಾ ಇದ್ದೀನಿ, ಮಿನಿಸ್ಟರು ಮತ್ತು ಶಾಸಕರುಗಳು ನನ್ನ ಬೆಂಬಲಕ್ಕಿದ್ದಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ವೋಟ್ ಬ್ಯಾಂಕ್ ನನ್ನ ಬೆಂಬಲಕ್ಕಿದೆ. ಈಗ ನೋಡಿ, ವೋಟ್ ಬ್ಯಾಂಕ್ ಅಂತ ನೋಡಿದ್ರು ಕೂಡ ಕುರುಬರು ಎಷ್ಟು ಪರ್ಸೆಂಟೇಜ್ ಇದ್ದಾರೆ, ಒಂದು 12ರಿಂದ 14% ಮುಸ್ಲಿಮರಿದ್ದಾರೆ ಅಂತ ಕನ್ಸಿಡರ್ ಮಾಡಿದ್ರು. ಮುಸ್ಲಿಮರಲ್ಲಿ ಯಾರೆಲ್ಲ ನಾಯಕರಿದ್ದರೂ ಕೂಡ ಫೈನಲ್ ಆಗಿ ನೋಡ್ತಾ ಇರುವಂಥದ್ದು ಸಿದ್ದರಾಮಯ್ಯ ಅವರು ನಮ್ಮ ನಾಯಕ ಅಂತ. ಅದರ ಜೊತೆಗೆ ಕುರುಬ ಸಮುದಾಯ ಇದೆ. ಸೊ ಅದೆರಡನ್ನ ಕ್ಲಬ್ ಮಾಡಿದ್ರು ಕೂಡ 16ರಿಂದ 18% ವೋಟ್ ಶೇರ್ ಬರುತ್ತೆ. ಒಬ್ಬ 18% ಇರುವಂಥ ವೋಟ್ ಶೇರ್ ಇರುವಂಥ ನಾಯಕನನ್ನು ಏಕಾಏಕಿ ಪಕ್ಕಕ್ಕೆ ಎತ್ತಿಡುವಂಥ ಧೈರ್ಯವನ್ನು ಸಾಹಸವನ್ನು ಹೈಕಮಾಂಡ್ ಮಾಡೋಕ್ಕಾಗತ್ತಾ, ಮಾಡಿದ್ರೆ ಏನಾಗುತ್ತೆ ಅನ್ನೋಂಥ ಒಂದು ಸಂದೇಶವನ್ನು ಪದೇ ಪದೇ ಕೊಡ್ತಾ ಇದ್ದಾರೆ. ಇದೆರಡು ಕಂಬೈನ್ಡ್ ವೋಟ್ ಬ್ಯಾಂಕ್ ಆದರೆ ಅದರ ಜೊತೆಗೆ ವಾಲ್ಮೀಕಿ ಸಮುದಾಯ ಇರ್ಬೋದು, ಸತೀಶ್ ಜಾರಕಿಹೊಳಿ ಅವರು ಯಾರು ಪರವಾಗಿದ್ದಾರೆ, ಯಾರು ಬೆನ್ನಿಂದ ಇದ್ದಾರೆ ಅನ್ನುವಂಥದ್ದು ಗೊತ್ತಿದೆ. ಸೊ ಆ ಹಿನ್ನೆಲೆಯಲ್ಲಿ ಇಡೀ ಒಂದು ವೋಟ್ ಅರ್ಥಮೆಟಿಕಲ್ ಆಗಿರ್ಬೋದು, ಅಡ್ಮಿನಿಸ್ಟ್ರೇಟಿವ್ ಅರ್ಥಮೆಟಿಕಲ್ ಆಗಿರ್ಬೋದು, ಅಥವಾ ಏಜ್ ಫ್ಯಾಕ್ಟರ್ ಅಥವಾ ಎಫಿಷಿಯನ್ಸಿ ಫ್ಯಾಕ್ಟರ್ ಆಗಿರ್ಬೋದು, ನಾನು ಯಾವಾಗಲೂ ಮುಂದೆ ಇದ್ದೀನಿ. ಈಗಲೂ ನನಗೆ ಒಂದು ಸಕಾರಣವನ್ನು ಕೊಡಿ. ಬದಲಾವಣೆ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ಬದಲಾವಣೆಯನ್ನು ಮಾಡೋದಾದರೆ ಅದರ ರೆಪರ್ಕೇಷನ್ಸ್ ಬೇರೆ ಆಗುತ್ತೆ, ಅದಕ್ಕೆ ಜಸ್ಟಿಫಿಕೇಷನ್ಗಳು ಕೂಡ ಇರಲ್ಲ. ಮತ್ತು ಐತಿಹಾಸಿಕವಾಗಿ ನಿಮಗಾಗಿರುವಂಥ ಕಹಿ ಘಟನೆಗಳು ಈ ಸಲ ಇನ್ನೂ ದೊಡ್ಡದಾಗುತ್ತೆ ಅನ್ನುವಂಥ ಒಂದು ಸಂದೇಶವನ್ನು ಸ್ಪಷ್ಟವಾಗಿ ಕೊಡ್ತಾ ಇದ್ದಾರೆ. ವೇರಾಸ್ ಆ ಒಂದು ಹಿನ್ನೆಲೆಯಲ್ಲಿ ಅವರು ಕೊಟ್ಟಂಥ ಮರುಸ್ಪರ್ಧೆಯ ವಿಚಾರ ಇರಬಹುದು, ಚುನಾವಣಾ ರಾಜಕಾರಣದಲ್ಲಿ ಸಕ್ರಿಯವಾಗಿರೋದಕ್ಕೆ ಅಥವಾ ಬೆಂಬಲಿಗರು ಕೊಡ್ತಾ ಇರುವಂಥ ಹೇಳಿಕೆಗಳಿರ್ಬೋದು, ಅದೆಲ್ಲವನ್ನು ನೋಡಿಯೇ ಈಗ ಡಿ ಕೆ ಶಿವಕುಮಾರ್ ಮೊದಲಿಗೆ ಇನ್ನೇನು ಮುಗೀತಲ್ಲ, CM ಹೇಳಿದ್ಮೇಲೆ ಮುಗೀತು, ನನ್ನ CM ನಡುವೆ ಇರುವಂಥದ್ದು ನಾನು ಮಾತನಾಡಲ್ಲ ಅಂತ ಅವರು ಎಷ್ಟೇ ಅಸಹನೆ ಇದ್ದರೂ ಪಕ್ಕಕ್ಕೆ ಎತ್ತಿಟ್ಟು ಸಮಜಾಯಿಷಿಯನ್ನು ಕೊಟ್ಟರು. ಇವತ್ತು DK ಸುರೇಶ್ ಅವರು ಹೇಳಿದರೆ ಹಣೆ ಬರಹದಲ್ಲಿದ್ದರೆ ಮುಖ್ಯಮಂತ್ರಿ ಆಗ್ತಾರೆ, ಪಕ್ಷದ ಅಧ್ಯಕ್ಷಗಿರಿಯ ಕೆಲಸವನ್ನಂತೂ ಕರೆಕ್ಟಾಗಿ ನಿಯತ್ತಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಅದರಲ್ಲಿ ನಾನು ಏನು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ ಅಂತ. ಅಂದರೆ ಒಂದು ರೀತಿ ಬ್ಯಾಕ್ ಫುಟ್ಟಲ್ಲಿ ಆಡುವಂಥ ಪರಿಸ್ಥಿತಿಯನ್ನು ತಂದಿಟ್ಟಿದ್ದಾರೆ ಸಿದ್ದರಾಮಯ್ಯ ಬಣ. ಜೊತೆಗೆ ದಲಿತಾಸ್ತ್ರವನ್ನು, ಈಗ ದಲಿತ CM ಆಗುತ್ತೋ ಆಗಲ್ವೋ, ರಾಜಕೀಯ ದಾಳಕ್ಕೆ ನಾನೇ ಯಾಕೆ ಬರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಖರ್ಗೆ ಅವರು ಬರ್ತಾರೋ ಬರಲ್ವೋ, ಆ ಕಾರಣಕ್ಕೆ ಫಾರ್ಮುಲಾ ಲೆಕ್ಕಾಚಾರಕ್ಕೆ DK ಶಿವಕುಮಾರ್ CM, ಪ್ರಿಯಾಂಕ್ ಖರ್ಗೆ ಅವರು DCM ಅನ್ನೋ ರೀತಿ ಏನಾದರೂ ಫಾರ್ಮುಲಾಗಳಾಗಿದೆ ಅಂತ ಎಲ್ಲ ಚರ್ಚೆಗಳು ನಡೀತಿರೋ ನಡುವೆನೇ ಇಲ್ಲ, ಈ ಒಂದು ಅಹಿಂದ ವರ್ಗದ ಬೆನ್ನೆಲುಬಾಗಿರುವಂಥದ್ದು ಅಥವಾ ಬೆನ್ನಿಗೆ ನಿಂತಿರುವಂಥದ್ದು ಸಿದ್ದರಾಮಯ್ಯ ಅವರ ಒಂದು ಕ್ಯಾಂಪಲ್ಲಿ. ಆ ಕ್ಯಾಂಪಿಗೆ ಪೂರಕವಾಗಿ ಯಾರ್ಯಾರಿದ್ದಾರೆ, ಪರಮೇಶ್ವರು, ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಜಮೀರ್ ಅಹ್ಮದ್, ದೊಡ್ಡ ನಾಯಕರುಗಳಿದ್ದಾರೆ. ಸೊ ಇವರೆಲ್ಲ ಏನು ಮಾಡಕ್ಕೆ ಹೊರಟಿದ್ದಾರೆ, ಪ್ರತ್ಯೇಕವಾಗಿ ಸಭೆಗಳನ್ನು ಮಾಡ್ತಾರೆ. ಒಂದು ಕಾಲದಲ್ಲಿ ಅಂದರೆ ಇತ್ತೀಚೆಗಷ್ಟೇ ಕಳೆದ ಕೆಲವು ತಿಂಗಳ ಹಿಂದೆ ಬ್ರೇಕ್ ಬಿದ್ದಿದ್ದಂತಹ ಒಂದು ಅಹಿಂದ ಸಮಾವೇಶಕ್ಕೆ ಮತ್ತೆ ಮರುಚಾಲನೆ ಕೊಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಈ ಮೂಲಕ ಈಗ ಮಾಡಬಹುದು, ಈಗೇನು ತೊಂದರೆ ಇಲ್ಲ, ನಾವು ಸರ್ಕಾರದ ಗಮನವನ್ನು ಸೆಳೀಬೇಕು ಸಮುದಾಯದ ವಿಚಾರವಾಗಿ ಅನ್ನೋ ಕಾರಣಕ್ಕೆ ಸಮುದಾಯ ಒಂದು ಆಗ್ರಹ ಮಾಡ್ತಾ ಇದೆ. ಆ ಕಾರಣಕ್ಕೆ ನಾವು ಪ್ರತಿನಿಧಿಗಳಾಗಿ ಭಾಗವಹಿಸ್ತಿದ್ದೇವೆ ಹೊರತು ಸರ್ಕಾರದ ಪ್ರತಿನಿಧಿಗಳಾಗಿ ಭಾಗವಹಿಸ್ತಿಲ್ಲ ಅನ್ನೋ ಲೆಕ್ಕಾಚಾರವನ್ನು ಇಟ್ಟು ಮತ್ತೊಮ್ಮೆ ಹೈಕಮಾಂಡ್ಗೆ ಮನವರಿಕೆಯನ್ನು ಮಾಡಿ ಆ ಒಂದು ಸಮಾವೇಶವನ್ನು ಮಾಡಿ ಆ ಮೂಲಕ ಅಲ್ಲೂ ಕೂಡ ನೀವು ಅಕಸ್ಮಾತ್ ಅರ್ಥಮೆಟಿಕ್ಕನ್ನು ಚೇಂಜ್ ಮಾಡಿ ಏನಾದರೂ ಬೇರೆ ಫಾರ್ಮುಲಾಗಳ ಜೊತೆ ಬಂದರೆ ಆ ಫಾರ್ಮುಲಾಗಳನ್ನು ಮೀರಿದ ಒಂದು ಬಲ ಪ್ರದರ್ಶನ ಇಲ್ಲಾಗತ್ತೆ ಅನ್ನೋ ರೀತಿ ಮೆಸೇಜ್ಗಳನ್ನು ಕೊಡ್ತಾ ಇದ್ದಾರೆ. ಸೊ ಇದೆಲ್ಲದರ ನಡುವೆ ಪುನಾರಚನೆ ಆಗೇ ಬಿಡುತ್ತೆ ಅನ್ನೋ ವಿಶ್ವಾಸದಲ್ಲಿ ಏನು ಸಿದ್ದರಾಮಯ್ಯಲ್ಲಿದ್ದಾರೆ, ಆ ಸಿದ್ದರಾಮಯ್ಯ ಅವರ ವಿಶ್ವಾಸಕ್ಕೆ ಪೂರಕವಾಗಿ ಕೃಷ್ಣ ಬೈರೇಗೌಡರು ಇರ್ಬೋದು, ದಿನೇಶ್ ಗುಂಡೂರಾವ್ ಆಗಿರ್ಬೋದು, ಇವರೆಲ್ಲರೂ ಕೂಡ ದೆಹಲಿ ಯಾತ್ರೆಯನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಅವರ ಸ್ಥಾನಮಾನಗಳನ್ನು ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಅಂದರೆ ಎಲ್ಲ ಒಂದು ಕಡೆ ಆಗುತ್ತೆ, ಪುನರಾಚನೆ ಆಗುತ್ತೆ ಅನ್ನೋ ವಿಶ್ವಾಸದಲ್ಲಿ ಏನಿದ್ದಾರೆ ಸಿದ್ದರಾಮಯ್ಯ, ಅದೇ ನಿಜ ಆದರೆ ಮುಂದೆ ಇನ್ನು 6 ತಿಂಗಳು ವರ್ಷಕ್ಕಂತೂ ಸಮಸ್ಯೆ ಇಲ್ಲ, ಆಮೇಲೆ ನೋಡೋಣ. ಸೊ ಎಲ್ಲ ರೀತಿಯಲ್ಲೂ ಆ ಲೆಕ್ಕಾಚಾರದಲ್ಲಿ ಅವರ ಪರವಾಗಿಯೇ ಪೂರಕವಾಗಿ ಲೆಕ್ಕಾಚಾರಗಳು ಕಾಣಿಸ್ತಾ ಇರೋದ್ರಿಂದ DK ಶಿವಕುಮಾರ್ ಅವರು ಸದ್ಯಕ್ಕೆ ಫೈನಲ್ ಆಗಿ ಅಂತಿಮವಾಗಿ ಇನ್ನು ಒಂದೋ ದೇವರಿದ್ದಾನೆ ಇಲ್ಲ ವರಿಷ್ಠರಿದ್ದಾರೆ ಅನ್ನೋ ರೀತಿ ದಿನ ಎಣಿಕೆಯನ್ನು ಅಥವಾ ಕ್ಷಣಗಣನೆಯನ್ನು ಮಾಡುವಂಥ ಪರಿಸ್ಥಿತಿಗೆ ಸಿದ್ದರಾಮಯ್ಯ ಮತ್ತು ಅವರ ತಂಡ ಅವರನ್ನು ದೂಡಿದೆ. ಪೃಥ್ವಿ ಪಟ್ಟಣದಲ್ಲಿ ಮೆಂಟಲಿ, ಫಿಸಿಕಲಿ, ಪೊಲಿಟಿಕಲಿ ಕಂಪ್ಲೀಟಾಗಿ ನಾನು ಸ್ಟೇಬಲ್ ಇದ್ದೀನಿ ಪ್ಲಸ್ ಸ್ಟ್ರಾಂಗ್ ಆಗಿದ್ದೀನಿ ಅನ್ನುವಂಥ ಮೆಸೇಜ್ನ ಜೊತೆಗೆ ಎಷ್ಟು ಗೊಂದಲ ನಿರ್ಮಾಣ ಆಗುತ್ತೋ ಕಾಂಗ್ರೆಸ್ನಲ್ಲಿ ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರ ಹಾದಿನೂ ಕೂಡ ಸುಗಮ ಆಗುತ್ತೆ. ಯಾಕೆಂದರೆ ಸುಮ್ಮನೆ ಯಾಕೆ ರಿಸ್ಕ್ ತಗೊಳ್ಳೋದು, ಗೊಂದಲ ಇದೆ, ಮತ್ತೆ ಯಾರನ್ನೋ ಮಾಡಿದ್ರೆ, ಯಾಕೆಂದರೆ ಮುನಿಯಪ್ಪ CM ಆಗ್ತೀನಿ ಅಂತಾರೆ, ಪರಮೇಶ್ವರ್ CM ಆಗ್ತೀನಿ ಅಂತಾರೆ, ಇನ್ನೊಬ್ಬರನ್ನು CM ಮಾಡಿ ಅಂತ ಹೇಳ್ತಾರೆ, ಇಷ್ಟೊಂದೆಲ್ಲ ಗೊಂದಲ ಆಗುತ್ತೆ, ಬೇಡ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗಿಬಿಡಲಿ ಅನ್ನುವಂಥ ಡಿಸಿಷನ್ ಬಂದ್ಬಿಡುತ್ತಾ ಅಂತ. ಎಸ್, ಅಫ್ಕೋರ್ಸ್ ನಿಮಗೀಗ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡಿ ಅಂತೇಳಿ ಯಾವ ಶಾಸಕರುಗಳು ಯಾವ ಸಚಿವರುಗಳು ಕೂಡ ಅವರು ಅಸಮರ್ಥರು, ಅಧ್ಯಕ್ಷರು, ಅವರಿಂದ ಪಾರ್ಟಿ ಸಂಘಟನೆ ಆಗ್ತಿಲ್ಲ, ಪಾರ್ಟಿ ನೆಕ್ಸ್ಟ್ ಬರಲ್ಲ ಅಂತ ಯಾವ ಸಚಿವರು ಶಾಸಕರುಗಳು ಹೇಳ್ತಾ ಇಲ್ಲ. ನಿಮಗೆ ಗೊತ್ತಿರಲಿ, ದೇಶದಲ್ಲಿ ಅತಿಯಾದ
ತುಷ್ಟೀಕರಣ ರಾಜಕಾರಣದಿಂದ ಕಾಂಗ್ರೆಸ್ ಇವತ್ತು ಅಧಿಕಾರವನ್ನು ಕಳೆದುಕೊಂಡಿರ್ತಕ್ಕಂಥ ಅನೇಕ ರಾಜ್ಯಗಳಲ್ಲಿ ಅಧಿಕಾರ ಇರ್ತಕ್ಕಂಥ ಬೆರಳೆಣಿಕೆಯ 3 ರಾಜ್ಯಗಳಲ್ಲಿ ಕಾಂಗ್ರೆಸ್ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಇವರು ನರೇಂದ್ರ ಮೋದಿಯವರು ಮತ್ತು BJP ಇವ್ರದ್ದು ಏನೇ ಸ್ಟ್ರಾಟಜಿ ಮಾಡಿದರೂ ಕೂಡ ಕಾಂಗ್ರೆಸ್ಸು ಸಕ್ಸಸ್ ಆಗ್ತಾ ಇಲ್ಲ. ನಿಮಗೆ 2029 ಚುನಾವಣೆ ಬಹುಶಃ ಕಾಂಗ್ರೆಸ್ ಅನ್ನೋದಕ್ಕಿಂತಲೂ ರಾಹುಲ್ ಗಾಂಧಿಯವರ ರಾಜಕೀಯ ಬದುಕಿನ ಮತ್ತು ಮುಂದಿನ ರಾಜಕೀಯದ ಏಳು ಬೀಳುಗಳನ್ನು ನಿರ್ಧಾರ ಮಾಡ್ತಕ್ಕಂಥ ಚುನಾವಣೆ ಆಗ್ತಕ್ಕಂಥದ್ದು. ಮೇಲ್ಜಾತಿಯ ಮತಗಳು ಅಂದರೆ ಕಾಂಗ್ರೆಸ್ನ ಅತಿಯಾದ OBC ಕಾನ್ಸೆಪ್ಟು ಮತ್ತು ಅಲ್ಪಸಂಖ್ಯಾತ ಕಾನ್ಸೆಪ್ಟಿಂದ ಇವತ್ತು ಮೇಲ್ಜಾತಿ ಅಂತ ಈ ಸಮಾಜದಲ್ಲಿ ಕರೆಸ್ಕೊಳ್ತಕ್ಕಂಥವರು ಎಲ್ಲರೂ ಕೂಡ ಬಹುತೇಕ ಇವತ್ತು ಭಾರತೀಯ ಜನತಾ ಪಕ್ಷ ಜೊತೆ ಇರ್ತಕ್ಕಂಥದ್ದು. ಇದನ್ನು ಮನಗಂಡಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಬಹುಶಃ ಈ ದೇಶದಲ್ಲಿ ಸುಮಾರು 25% ಇವತ್ತು ಇಡೀ ದೇಶದಲ್ಲಿ ಮತದಾರರಂತ ಇರ್ತಕ್ಕಂಥವ್ರು ಮತ್ತು ಇಡೀ ದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥದ್ದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಇರ್ತಕ್ಕಂಥದ್ದು ಹಾಗೆ ಮತ್ತು OBC ಇರ್ತಕ್ಕಂಥದ್ದು. ಹಾಗಾಗಿ ರಾಹುಲ್ ಗಾಂಧಿಯವರು ಹಿಂದುಳಿದ ವರ್ಗದವರನ್ನು ಇಡೀ ದೇಶಾದ್ಯಂತ ಒಗ್ಗಟ್ಟು ಮಾಡಲಿಕ್ಕೆ ಮತ್ತು ಆ ಒಗ್ಗಟ್ಟಿನ ಮುಖಾಂತರ ದೇಶಾದ್ಯಂತ ಅದನ್ನ ಮತ ಬ್ಯಾಂಕನ್ನು ಸೃಷ್ಟಿ ಮಾಡಿಕೊಡ್ಲಿಕ್ಕೆ 29ರ ಅವ್ರ ವಿಷನ್ನನ್ನು ಕಾರಣಕ್ಕಾಗಿ ಇವತ್ತು ಅಲ್ಲಲ್ಲಿ ಹಿಂದುಳಿದ ವರ್ಗದ ಸಮಾವೇಶಗಳನ್ನ ಮಾಡಬೇಕು ಮತ್ತು ಅವ್ರನ್ನ ಒಗ್ಗಟ್ಟು ಮಾಡಬೇಕಂತೇಳಿ ಆರಂಭ ಮಾಡಿರ್ತಕ್ಕಂಥದ್ದು. ಅದನ್ನು BK ಹರಿಪ್ರಸಾದರ ಸಂಚಾಲಕರು ಮಾಡಿದ್ದು. ಆ ಮುಖಾಂತರ ಸಿದ್ದರಾಮಯ್ಯ ಅನ್ನೋ ಒಂದು ಫೇಸನ್ನು ಮುಂದಿಟ್ಟುಕೊಂಡು ಇದು ದೇಶಾದ್ಯಂತ ಎಲ್ಲ ಒಂದು ಕಡೆ ಹಿಂದುಳಿದ ವರ್ಗದವ್ರನ್ನ ಒಗ್ಗಟ್ಟು ಮತ್ತು ಅದು ಮತವಾಗಿ ಕನ್ವರ್ಟ್ ಮಾಡಲಿಕ್ಕೆ ಒಂದು ಸ್ಟ್ರಾಟಜಿನ ಮಾಡ್ತಿರ್ತಕ್ಕಂಥದ್ದು. ಇನ್ನು ಸಂವಿಧಾನದ ಪೀಠಿಕೆಗಳನ್ನ ಓದುವಂಥದ್ದು, ಸಂವಿಧಾನದ ಪುಸ್ತಕಗಳನ್ನ ಇಟ್ಕೊ ಮುಖಾಂತರ ಎಲ್ಲೊಂದು ಕಡೆ ದಲಿತ ಸಮುದಾಯದ ಮತಗಳನ್ನು ಸೆಳೆಯತಕ್ಕಂಥದ್ದು. 2029ಕ್ಕೂ ಕೂಡ ಎಲ್ಲೊಂದು ಕಡೆ ಕಾಂಗ್ರೆಸ್ ಈ ದೇಶದಲ್ಲಿ ಬರಲಿಲ್ಲ ಅಂತೇಳಿ ಬಹುಶಃ ಕಾಂಗ್ರೆಸ್ಗೆ ಭವಿಷ್ಯದ ದಿನಗಳು ಭಾಳಷ್ಟು ದುರದೃಷ್ಟಕರ ಆಗಿರ್ತವೆ. ರಾಜಕೀಯ ಇತಿಹಾಸದ ಗತವೈಭವ ಕೂಡ ಮರೆಯಾಗುವಂಥದ್ದು ಇರ್ತಕ್ಕಂಥದ್ದು. ಈಗೆಲ್ಲ ಇರುವ ಸಂದರ್ಭದಲ್ಲೇ ತೆಲಂಗಾಣದಲ್ಲಿ ಮೇಲ್ಜಾತಿ CM ರೇವಂತ್ ರೆಡ್ಡಿ ಇದ್ದಾರೆ. ಹಿಮಾಚಲ ಪ್ರದೇಶದಲ್ಲಿ ಕೂಡ ಮೇಲ್ಜಾತಿ ವರ್ಗದವರಿದ್ದಾರೆ. ಕರ್ನಾಟಕದಲ್ಲಿ ಒಬ್ಬರು OBC ಇರ್ತಕ್ಕಂಥದ್ದು. OBCಯವ್ರನ್ನ ಕೆಳಗಿಳಿಸ್ತಾರ ಅನ್ನೋದು ಕೂಡ ಲೆಕ್ಕಾಚಾರ ಈಗ ಆಗ್ತಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ಈಗಾಗಲೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹುದ್ದೆ ಇನ್ನೇನು ನವೆಂಬರ್ ಕ್ರಾಂತಿ ಆಯ್ತು ಅಂದ ತಕ್ಷಣ ಸದ್ಯಕ್ಕೆ ಅವರು ಕಟ್ಟಿರ್ತಕ್ಕಂಥ ಕೋಟೆ ಇದೆಯಲ್ಲ, ಆ ಕೋಟೆ ಬೇರಿಸೋದು ಅಷ್ಟು ಸುಲಭವಲ್ಲ. DK ಶಿವಕುಮಾರ್ ಒಂದು ಕಡೆ ಸತೀಶ್ ಜಾರಕಿಹೊಳಿಯವ್ರನ್ನ ಅಹಿಂದ ಲೀಡರ್ ಅಂತೇಳಿ ಅವರ ಮಗನ ಮುಖಾಂತರ ಪ್ರಾಜೆಕ್ಟ್ ಮಾಡಿಸ್ತಾರೆ. ಮತ್ತೊಂದು ಕಡೆ ಪರಮೇಶ್ವರ್ ಮತ್ತು SC ಮಾಧವ್ ಹೇಳ್ತಾರೆ ದಲಿತ ಸಮಾವೇಶವನ್ನು ನಾವು ಮಾಡ್ತಾ ಇದ್ದೀವಿ, ದಲಿತ ಮುಖ್ಯಮಂತ್ರಿ ಕೂಗನ್ನು ಕೂಡ ಎಬ್ಬಿಸಿರ್ತಕ್ಕಂಥದ್ದು. ಇದೆಲ್ಲದರ ನಡುವೆ ನಾನೇ ಹೈಕಮಾಂಡ್ ಆಶೀರ್ವಾದ ಆದರೆ ಮುಖ್ಯಮಂತ್ರಿ ಆಗಿರ್ತೀನಿ ಮತ್ತು 2028 5 ವರ್ಷದ ನಂತರವೂ ಕೂಡ ನಾನು ಚುನಾವಣಾ ರಾಜಕೀಯದಲ್ಲಿ ಇರ್ತೀನಿ ಅನ್ನೋ ಮುಖಾಂತರ ಈಗ ಒಂದು ದೊಡ್ಡ ಕೋಟೆಯನ್ನು ಕಟ್ಟಿರ್ತಕ್ಕಂಥದ್ದು. ಈ ಕೋಟೆ ಭೇದಿಸೋದು ಅಷ್ಟು ಸುಲಭದ ಮಾತಲ್ಲ. ಒಂದು ವೇಳೆ ಇವೆಲ್ಲವನ್ನು ವಿರೋಧಿಸಿ ಎಲ್ಲವನ್ನೂ ಜಯಿಸಿ ಹೈಕಮಾಂಡ್ ಏನಾದರೂ DK ಶಿವಕುಮಾರ್ ಮಾಡಿದರೆ ಮುಂದೆ ಏನು ಅಂತ ಕೂಡ ಚರ್ಚೆ ಆಗ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಎಲ್ಲೊಂದು ಕಡೆ DK ಶಿವಕುಮಾರ್ ಮುಖ್ಯಮಂತ್ರಿ ಆದರೂ ಕೂಡ DK ಶಿವಕುಮಾರ್ ಮುಖ್ಯಮಂತ್ರಿ ಆದ ದಿನದಿಂದಲೂ ಕೂಡ ಅಷ್ಟು ಸುಲಭ ಅಲ್ಲ ಆಡಳಿತ ಅನ್ನೋದು ಕೂಡ ಚರ್ಚೆ ಆಗ್ತಿರುತ್ತೆ. ಯಾಕಂತೇಳಿ ಅವ್ರ ಸುತ್ತ ಕೂಡ ನಾ ಹೇಳಿದ್ರೆ ಈ ಕೋಟೆ ಒಬ್ಬರು ದಲಿತರು, ಒಬ್ಬರು ಅಲ್ಪಸಂಖ್ಯಾತರು, ಒಬ್ಬರು OBC, ಮತ್ತೊಬ್ಬರು ಲಿಂಗಾಯತರು, ಹೀಗೆ DCMಗಳನ್ನ ಮಾಡುವಂಥದ್ದು, ಬೇರೆ ಬೇರೆ KPCC ಹುದ್ದೆಯನ್ನು ಬದಲಾವಣೆ ಮಾಡುವಂಥದ್ದು ಎಲ್ಲವನ್ನು ಕೂಡ ತಮ್ಮ ಅಂತರ್ಗತದಲ್ಲಿ ಇಟ್ಕೊಳ್ಳುವ ಸ್ಟ್ರಾಟಜಿ ಕೂಡ ಇರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ರಾಹುಲ್ ಗಾಂಧಿಗೂ ಗೊತ್ತು, ಕಾಂಗ್ರೆಸ್ ನಾಯಕರಿಗೂ ಗೊತ್ತು, ಯಾವತ್ತೂ ಕೂಡ ಈ ದೇಶದಲ್ಲಿ ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಬಹುಸಂಖ್ಯಾತ ಮತದಾರರು, ಕಾಂಗ್ರೆಸ್ನ ಮತದಾರರು ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತ ವರ್ಗದವರು, ಅತಿ ಹಿಂದುಳಿದಂಥವರು ಕೂಡ ಕಾಂಗ್ರೆಸ್ನ ಮತದಾರ ಇರ್ತಕ್ಕಂಥದ್ದು. ಇನ್ನು ಲಿಂಗಾಯತ ಮತದಾರರು ಎಲ್ಲೊಂದು ಕಡೆ ಬಹುಪಾಲು ಭಾರತೀಯ ಜನತಾ ಪಕ್ಷಕ್ಕೆ ಹೋದರೆ, ಒಕ್ಕಲಿಗ ಮತದಾರರು ಇವತ್ತು ಕೂಡ ಯಾರು DK ಶಿವಕುಮಾರಲ್ಲಿ ಯಾರೇ ಬಂದರೂ ಕೂಡ ಇವತ್ತು ಕೂಡ ಅದು JDS ಜೊತೆನೇ ಇರ್ತಕ್ಕಂಥದ್ದು. ಹಾಗಾಗಿ ಆ ಕೋಟೆ ಒಳಗಡೆ ಭೇದಿಸಿ ಕಾಂಗ್ರೆಸ್ಸು ಒಂದಷ್ಟು ಆಯಾ ಭಾಗದ ಈಗ DK ಶಿವಕುಮಾರ್ ಪವರ್ಫುಲ್ ಇದ್ದಾರೆ, ಮಾಗಡಿ ಬಾಲಕೃಷ್ಣ ಪವರ್ಫುಲ್ ಇದ್ದಾರೆ, ಮಂಡ್ಯದಲ್ಲಿ ಒಂದಷ್ಟು ಜನ ಪವರ್ಫುಲ್ ಇದ್ದಾರೆ. ಆಯಾ ನಾಯಕರುಗಳು ತಮ್ಮ ತಮ್ಮ ವರ್ಚಸ್ಸಿನ ಆಧಾರದ ಮೇಲೆ ಏನು ಒಕ್ಕಲಿಗ ನಾಯಕರುಗಳು ಪಡೆಯುವಂಥ ವರ್ಚಸ್ಸಿರ್ತಕ್ಕಂಥ ಹಾಗಂತ ಒಕ್ಕಲಿಗ ಮತಗಳೇ ನಮಗೆ ನಿರ್ಣಾಯಕ ಅಂತ ಹೇಳಿದರೆ OBC ಮತಗಳು, ಅಲ್ಪಸಂಖ್ಯಾತ ಮತಗಳಿದೆಯಲ್ಲ ಅಷ್ಟು ಸುಲಭವಾಗಿ ಅವರನ್ನು ಬಿಟ್ಟು ಮತ್ತೊಬ್ಬ ಒಕ್ಕಲಿಗ ನಾಯಕ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಕಡೆ ಪ್ರಮುಖವಾಗಿ ಈ ಸಿದ್ದರಾಮಯ್ಯ ಕೋಟೆ ಇದೆಯಲ್ಲ, ಈ ಕೋಟೆಯನ್ನು ಭೇದಿಸೋದಿದೆಯಲ್ಲ ಅಷ್ಟು ಸುಲಭದ ಮಾತಲ್ಲ. ಒಂದು ವೇಳೆ ಮದುವೆ ಹೇಳ್ದಂಗೆ ಪುನರ್ರಚನೆ ಅನ್ನೋದಾದರೆ ಸಿದ್ದರಾಮಯ್ಯನವರು ಖಂಡಿತವಾಗಿ ಅವರು 5 ವರ್ಷ ಪೂರೈಸ್ತಾರೆ ಅನ್ನೋದು ಅಲ್ಲೊಂದು ದೊಡ್ಡ ಮ್ಯಾಂಡೇಟ್ರಿ. ಈಗ ಒಂದು ಪುನರ್ರಚನೆ ಮಾಡಿದ ಸಂದರ್ಭದಲ್ಲಿ ಮತ್ತೆ 3 ರಿಂದ 4 ತಿಂಗಳು ಯಾವುದೇ ಮುಖ್ಯಮಂತ್ರಿಗಳನ್ನ ಸಾಮಾನ್ಯವಾಗಿ ಯಾವುದೇ ರಾಜಕೀಯ ಜ್ಞಾನ ಇರ್ತಕ್ಕಂಥವ್ರು, ರಾಜಕೀಯವಾಗಿ ತಿಳುವಳಿಕೆ ಇರ್ತಕ್ಕಂಥ ಯಾರು ಕೂಡ ಕೆಳಗಿಳಿಸಲಿಕ್ಕೆ ಹೋಗಲ್ಲ. ಹಾಗಾಗಿ ಸದ್ಯಕ್ಕೆ ಕಾಂಗ್ರೆಸ್ಗೆ ಈಗ ನಾನು ಎಷ್ಟು ಅನಿವಾರ್ಯ ಮತ್ತು ನನ್ನ ಸುತ್ತ ಇರ್ತಕ್ಕಂಥವ್ರು ಎಷ್ಟು ಅನಿವಾರ್ಯ ಮತ್ತು ಅನಿವಾರ್ಯತೆ ಅನ್ನೋದು ಯಾವ ರೀತಿ ಸೃಷ್ಟಿ ಮಾಡಬೇಕಂತ ಹೇಳಿದ್ರೆ ಅದು ಸಿದ್ದರಾಮಯ್ಯ ಪಾಲಿಟಿಕ್ಸ್. ನಾನು ನಿಮ್ಗೆ ಯಾವಾಗಲೂ ಹೇಳ್ತಿರ್ತೀನಿ, ಇಡೀ ಜಗತ್ತಲ್ಲಿ ಇವತ್ತಿನ ಇಂಟರ್ನೆಟ್ ಯುಗದಲ್ಲಿ, ಡಿಜಿಟಲ್ ಯುಗದಲ್ಲಿ ಮೊಬೈಲ್ ಇಲ್ಲದೆ
ಇಂಟರ್ನೆಟ್ ಇಲ್ಲದೆ ಒಂದು ರಾಜ್ಯವನ್ನು ಆಳ್ತಿದ್ದಾರೆ ಅಂತ ಹೇಳಿದ್ರೆ ಒನ್ ಆ್ಯಂಡ್ ಓನ್ಲಿ ಅದು ಸಿದ್ದರಾಮಯ್ಯ. ಅದು ಕೂಡ ಅವರ ಚಾಕಚಕ್ಯತೆ. ವಿತೌಟ್ ಮೊಬೈಲು, ವಿತೌಟ್ ಇಂಟರ್ನೆಟ್ಟು, ವಿತೌಟ್ ಡಿಜಿಟಲ್ ಮೀಡಿಯಾ, ಇವೆಲ್ಲವೂ ಯಾವುದೇ ಇಲ್ದಲೆ ಒಂದು ರಾಜ್ಯವನ್ನು ಅವರು ರೂಲ್ ಮಾಡ್ತಾರೆ. ಎಷ್ಟೇ ಅಡೆತಡೆಗಳ ನಡುವೆ ಕೂಡ ಅವರು ಅದನ್ನು ಯಶಸ್ವಿಯಾಗಿ ನಡ್ಸ್ಕೊಂಡು ಹೋಗ್ತಾರೆ ಅಂತ ಹೇಳಿದರೆ ಅಷ್ಟು ಸುಲಭದ ಮಾತಲ್ಲ. ಸಿದ್ದರಾಮಯ್ಯ ಬರೀ ರಾಜಕಾರಣಿ ಅಲ್ಲ, ರಾಜಕಾರಣಿಯ ಒಳಗಡೆ ಒಬ್ಬ ತಂತ್ರಗಾರಿಕೆ ಕೂಡ ಅವರಲ್ಲಿ ಇರ್ತಕ್ಕಂಥದ್ದು. ಮಧು, ಇಲ್ಲಿ ನಮ್ಮ ರೈಸಿಂಗ್ ಕರ್ನಾಟಕದಲ್ಲಿ ಮಾತನಾಡ್ತಾ ಅವ್ರು ಬರೀ ಪೂರ್ಣಾವಧಿ CM ಆಗ್ತೀನಿ ಅನ್ನುವಂಥದ್ದು ಮಾತ್ರ ಹೇಳಿದ್ದಲ್ಲ, ನೆಕ್ಸ್ಟ್ ಎಲೆಕ್ಷನ್ಗೂ ನಿಂತ್ಕೊಳ್ಬೇಕು ಅನ್ನುವಂಥ ವಿಚಾರ ಇದೆಯಲ್ಲ, ಅದು ತುಂಬ ಕ್ರಿಷಿಯಲ್ ಅನ್ಸುತ್ತೆ. ಬಿಕಾಸ್ ನನ್ನನ್ನು ಕಂಟಿನ್ಯೂ ಮಾಡಿದ್ರೇ ನಾನು ನಿಂತ್ಕೊಳ್ಳೋದು ಅನ್ನುವಂಥ ಸ್ಪಷ್ಟ ಸಂದೇಶ. ಅಕಸ್ಮಾತ್ ನಾನು ನಿಂತ್ಕೊಳ್ದೆ ಹೋದರೆ ಏನೇನು ಹಿನ್ನಡೆ ಆಗಬಹುದು ಅನ್ನುವಂಥದ್ದನ್ನು ಕೂಡ ಅವ್ರ ಮಾತುಗಳಲ್ಲಿ ಒಂದು ಕಾಣಿಸುತ್ತೆ. ಮತ್ತು ಇನ್ನೂ ಒಂದು ತಂತ್ರಗಾರಿಕೆ ಏನಂತಂದರೆ, ಈಗ ಅಕಸ್ಮಾತ್ ನವೆಂಬರ್ ಕ್ರಾಂತಿ, ಡಿಸೆಂಬರ್, ಜನವರಿನೋ ಫೆಬ್ರವರಿನೋ ಯಾವುದೋ ಒಂದು ಕ್ರಾಂತಿ ನಿಜವೇ ಆಗುತ್ತೆ ಅನ್ನೋದಾದರೆ, ಅಕಸ್ಮಾತ್ DK ಶಿವಕುಮಾರ್ ಬರ್ತಾರೆ ಅನ್ನೋದಾದರೆ ಅಥವಾ ಸಿದ್ದರಾಮಯ್ಯ ಹೋಗ್ತಾರೆ ಅನ್ನೋದಾದರೆ, ಈಗಿರುವಂತಹ ಶಾಸಕ ಸಚಿವರ ಬೆಂಬಲ ಆಗಲೂ ಕೂಡ ಮುಂದೆಯೂ ಅಂದರೆ ಆಗುತ್ತೆ ಅನ್ನೋ ಅನುಮಾನ ಗೊಂದಲಗಳ ಜೊತೆಗೆ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದರೆ ದೇವರಾಜ ಅರಸುವಂತಹ ಅತಿ ದೊಡ್ಡ ಆಲದ ಮರಗೆ ಮರದ ಕೆಳಗಡೆ ಬೆಳೆದಂಥ ಚಿಕ್ಕ ಪುಟ್ಟ ಸಸಿಗಳೆಲ್ಲ ಏಕಾಏಕಿ ಇಂದಿರಾ ಕಾಂಗ್ರೆಸ್ಗೆ ಶಿಫ್ಟ್ ಆಗ್ಬಿಟ್ರು. ಆ ಕಡೆ ನಾವು ಇಂದಿರಾ ಗಾಂಧಿ ಅವ್ರ ಜೊತೆಗೆ ಹೋಗ್ತೀವಿ ಅಂತ ಅವತ್ತು ಉಳಿದವರು ಒಬ್ಬರೋ ಇಬ್ಬರು ಅಷ್ಟೇ. ಸೊ ಅಂತ ಅವರೇ ಸಾಕಿ ಸಲಹಿ ಬೆಳೆಸದಂತಹ, ರಾಜಕೀಯವಾಗಿ ಬೆಳೆಸದಂತಹ ಹಲವಾರು ನಾಯಕರುಗಳು ಆ ಕಡೆ ಶಿಫ್ಟ್ ಆದರು. ಸೊ ಫೈನಲ್ ಆಗಿ ವ್ಯಕ್ತಿಯ ಒಂದು ವೈಭವ ಮುಗಿತಾ ಬರ್ತಾ ಇದೆ ಅಂತ ಬಂದಂಥ ಸಂದರ್ಭದಲ್ಲಿ ಸ್ಪೆಷಲಿ ಏನು ರಾಜಕೀಯದಲ್ಲಿ ಬದಲಾವಣೆಗಳಿಗೆ ಬೇಗ ಒಕ್ಕೊಂಡ್ಬಿಡ್ತಾರೆ. ಯಾಕಂದರೆ ವೆದರ್ ಫೋರ್ಕಾಸ್ಟನ್ನು ತುಂಬ ಬೇಗ ಚೆನ್ನಾಗಿ ನೋಡುವಂಥವ್ರು ರಾಜಕಾರಣಿಗಳು. ಪೊಲಿಟಿಕಲ್ ವೆದರ್ ಫೋರ್ಕಾಸ್ಟನ್ನು ಯಾವ ಕಡೆ ಗಾಳಿ ಬೀಸುತ್ತೆ, ಯಾವ ಕಡೆ ಮಳೆ ಬರುತ್ತೆ ಅಂತ ಅಷ್ಟು ಬೇಗ ಸ್ವಿಫ್ಟಾಗಿ ಬದಲಾಗ್ತಾರೆ. ಬೆಳಿಗ್ಗೆ 9:00 ಒಂದು ಕಡೆ ನಮಸ್ಕಾರ ಮಾಡಿದರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಇನ್ನೊಂದು ಕಡೆ ಕಾಲಕ್ಕೆ ಬಿದ್ದಿರ್ತಾರೆ. ಅಷ್ಟರ ಮಟ್ಟಿಗೆ ಅದು ಗೊತ್ತಿರುವಂಥದ್ದು ಎಲ್ಲರಿಗೂ. ಸೊ ಈ ಹಿನ್ನೆಲೆಯಲ್ಲಿ ಅಕಸ್ಮಾತ್ ಬದಲಾಗುತ್ತೆ ಅನ್ನೋ ನಂಬಿಕೆ ಪೂರಕವಾಗಿ ಏನಾದರೂ ಪ್ರಕ್ರಿಯೆಗಳಾಗ್ಬಿಟ್ರೆ ಇದೇನು ಸಿದ್ದರಾಮಯ್ಯ ಅವ್ರು ನಿಲ್ಲೋದು ಇಲ್ಲ ಅಥವಾ ಅವ್ರು ಬರೋದು ಇಲ್ಲ ಅನ್ನೋಂಥ ಪರಿಸ್ಥಿತಿಯಲ್ಲಿ ಅವ್ರಿಗೆ ರಾಜಕಾರಣವೇ ಅಪ್ರಸ್ತುತ ಅನ್ನೋದಾದರೆ ಮುಂದೆ ನಾವು ಯಾಕೆ ಅವ್ರ ಜೊತೆ ಇರಬೇಕು ಅನ್ನೋ ಅನುಮಾನ ಬಂದರೆ, ಆ ಕಾರಣಕ್ಕೆ ಅವರು ನಾನು ನಿಲ್ತೀನಿ ಅಂತಂದರೆ ಸೊ ಸಿದ್ದರಾಮಯ್ಯ ಅವರಿಲ್ಲದ ಕಾಂಗ್ರೆಸ್ನ ಪರಿಸ್ಥಿತಿ ಮುಂದೆಯೂ ಕೂಡ ಕಷ್ಟ ಆಗುತ್ತೆ. ಮತ್ತು ಸಿದ್ದರಾಮಯ್ಯ ಅವರು ಮುಂದೆ ನಿಲ್ತಾರೆ ಅಂದರೆ ಅವರನ್ನು ಮೀರಿ ಕಾಂಗ್ರೆಸ್ ಇನ್ಯಾವುದೇ ನಿರ್ಣಾಯಕ ಹಂತಗಳನ್ನು 2028ಕ್ಕೂ ಕೂಡ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕ್ಕಾಗಲ್ಲ. ಸೊ ಬುದ್ಧಿವಂತರಾದರೆ ನಾವು ಸಿದ್ದರಾಮಯ್ಯ ಅವ್ರ ಜೊತೆಗೆ ಇರಬೇಕು. 136ರಲ್ಲಿ 6, 10, 12 ಬಿಟ್ಬಿಡಿ, 125 ಜನ ಏನಿದ್ದಾರೆ ಪದೇ ಪದೇ ಯಾಕೆ ಸಿದ್ದರಾಮಯ್ಯನ ಜಪವನ್ನು ಮಾಡ್ತಾರೆ. ಅವರು ಒಂದೇ ಒಂದು ಹೇಳಿಕೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ನ್ಯೂಸ್ 18 ರೈಸಿಂಗ್ ಕರ್ನಾಟಕ ವೇದಿಕೆಯಲ್ಲಿ ಪಟ 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 ಅಂತ ಎಲ್ಲ ಮಿನಿಸ್ಟರ್ಗಳು, ಶಾಸಕರುಗಳು ಮಾತಾಡಿದ್ರು. ಯಾಕೆ ಅದನ್ನೇ ಪಟೇಲ್ ರಾಜಕೀಯ ತಂತ್ರಗಾರಿಕೆ ಅಂತ. ಸೊ ಅವರು ನೇರವಾಗಿ ಹೇಳ್ತಾ ಇಲ್ಲ, ಆದರೆ ಏನು ಬೇಕು ತಮ್ಮ ಶಾಸಕಾಂಗ ಪಕ್ಷದ ನಾಯಕ ಇವತ್ತು ನಾನೇ ಮುಂದೆ ನಾನೇ ನಿಲ್ತೀನಿ ಅಂತಂದರೆ ನಾಳೆ ಅವರೇ ಆಗಿರ್ತಾರೆ ಅನ್ನೋದು ಅಂಡರ್ಸ್ಟುಡ್. ಆ ಕಾರಣಕ್ಕೇ ಒಂದು ಬೆಂಬಲವನ್ನು ಕ್ರೋಢೀಕರಿಸ್ಕೊಳ್ಳುವಂಥದ್ದು, ಪ್ರಿಸರ್ವ್ ಮಾಡಿಟ್ಕೊಳ್ಳುವಂಥದ್ದು, ಎನರ್ಜಿಯನ್ನು ಸೇವ್ ಮಾಡಿಟ್ಕೊಳ್ಳುವಂಥದ್ದು. ಆಮೇಲೆ ಏನಾಗುತ್ತೋ 28ಕ್ಕೆ ಬೇರೆ ಎಲೆಕ್ಷನ್ ಆದಮೇಲೆ ಏನಾದರೂ ಅದ್ರ ಮೂಲಕ ಉಳಿದಿರೋ 2.5 ವರ್ಷದ ಗೊಂದಲ ಅಥವಾ ಅನುಮಾನಗಳೇನಿರುತ್ತಲ್ಲ ಶಾಸಕರು ಸಚಿವರುಗಳಿಗೆ ಅದನ್ನು ಕ್ಲಿಯರ್ ಮಾಡಿ ತಮ್ಮ ಸ್ಥಾನವನ್ನು ಭದ್ರ ಮಾಡಿಕೊಳ್ಳುವಂಥ ತಂತ್ರಗಾರಿಕೆ ಈ ಒಂದು ಹೇಳಿಕೆಯಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನೋಡಿ, ಚುನಾವಣಾ ರಾಜಕೀಯ ಅವರು 2028 ಅಂತ ಹೇಳಿದ್ರಲ್ಲ, ಅದ್ರ ಹಿಂದೆನೇ ಯಾರು ಕೂಡ ನಾನು ಬಿಟ್ಟು ಹೋಗಬಾರ್ದು ಅಂತ. ಸಿದ್ದರಾಮಯ್ಯ ಹೋಗದ ಅನೇಕ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಸೋಲಾಗುತ್ತೆ. ನಿಮಗೆ ಹಾಸನ ಜಿಲ್ಲೆದು ಇಡೀ ಸಿನಾರಿಯೇ ಚೇಂಜ್ ಆಗೋಗ್ಬಿಡ್ತು. ಒಂದೇ ಒಂದು ಕಾರಣಕ್ಕೆ ಕೃಷ್ಣೇಗೌಡರನ್ನವ್ರಿಗೆ ಟಿಕೆಟ್ ತಪ್ಪಿಸಿದ್ರು, ಇನ್ಯಾರಿಗೂ DK ಶಿವಕುಮಾರ್ ಮತ್ತು ಶಿವಕುಮಾರ್ ಪರವಾಗಿದ್ದಂಥ ಶ್ರೀಧರ್ ಅವರಿಗೆ ಅರ್ಕಲ್ಗೌಡಲ್ಲಿ ಟಿಕೆಟ್ ಕೊಟ್ಟರು ಅನ್ನೋ ಕಾರಣಕ್ಕೆ ಮುನಿದದ್ದಂಥ ಸಿದ್ದರಾಮಯ್ಯ ಇಡೀ ಹಾಸನ ಜಿಲ್ಲೆಗೆ ಕ್ಯಾನ್ವಸ್ಗೆ ಹೋಗಲಿಲ್ಲ. ಅಲ್ಲಿ ರೇವಣ್ಣ ಸೋಲ್ತಾ ಇದ್ರು, ಶ್ರೇಷ್ಠ ಚಾನ್ಸಸ್ ಇತ್ತು, ಗೆದ್ರು. ಬೇಲೂರಲ್ಲಿ ಚಾನ್ಸಸ್ ಇತ್ತು, ಸೋತರು. ಬೇರೆ ಬೇರೆ ಇವೆಲ್ಲ ಅರ್ಕಲ್ಗೌಡ ಕೃಷ್ಣೇಗೌಡರು ಜೊತೆಗೆ ಪಡೆಯಲ್ಲ. 2018ರಲ್ಲೂ ಕೂಡ ಚಾಮುಂಡೇಶ್ವರಿಯಲ್ಲಿ ಅತಿಯಾದ ಸಾಹಸವನ್ನು ಮಾಡೋಕ್ಕೆ ಮಗನಿಗೆ ಬಿಟ್ಕೊಟ್ಟು ವರುಣದಲ್ಲಿ ತಾವು ನಿಲ್ಲದೆ ಹೋಗಿದ್ದಿದ್ರೆ ಇನ್ನೊಂದಷ್ಟು ಪ್ರವಾಸವನ್ನು ಮಾಡಬಹುದಾಗಿತ್ತು. 2018ರಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇತ್ತು. 25ರಿಂದ 30 ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯ ಅವರ ಪ್ರವಾಸದ ಪ್ರಖರತೆ ಕಡಿಮೆಯಾಗಿ ಇದು ಪಕ್ಷಕ್ಕೆ ನಷ್ಟ ಆಯಿತು ಅನ್ನುವಂಥ ಒಂದು ವಾಸ್ತವಿಕ ನೆಲೆಗಟ್ಟಿನ ಒಂದಷ್ಟು ವಿಶ್ಲೇಷಣೆಗಳು ಮತ್ತು ಮಾಹಿತಿಗಳು ಕೂಡ ಪೂರಕವಾಗಿದೆ. ಅದನ್ನ ನೋಡಿ ಫ್ಯಾನ್ ಕರ್ನಾಟಕ ಮಾಸ್ ಲೀಡರ್ ನಿಮ್ಗೆ ಯಾರು ಇರ್ಬೋದು, ದೇವೇಗೌಡರು, ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ, ಯಾರು ಏನೇ ಹೇಳ್ಬೋದು. ಇವತ್ತಿನ ಇದರಲ್ಲಿ ನಂಬರ್ 1 ಮಾಸ್ ಲೀಡರ್ ಸಿದ್ದರಾಮಯ್ಯ. ನಿಮಗೆ ಗೊತ್ತಿರಲಿ, ಅಲ್ಪಸಂಖ್ಯಾತರಿಗೆ ಲೀಡರ್ ಯಾರು ಗೊತ್ತಾ? ಜಮೀರ್ ಅಹಮದ್ ಅಲ್ಲ, ಯಾರು ಅಲ್ಲ. ಈಗ ಸದ್ಯಕ್ಕೆ ಸಿದ್ದರಾಮಯ್ಯನವ್ರನ್ನೇ ನಂಬೋದು. ಅದು ಕರಾವಳಿಯಿಂದ ಹಿಡಿದು ಬೀದರ್ವರೆಗೂ ಕೂಡ, OBCಗಳು ಕೂಡ, ಸಣ್ಣ ಜಾತಿಗಳು ಕೂಡ ಸಿದ್ದರಾಮಯ್ಯ. ಯಾಕೆ ಹೆಂಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಿಮಗೆ ದಲಿತರಿಗೆ ನಿಮಗೆ ಕಾಂಟ್ರಾಕ್ಟಲ್ಲಿ ಯಾವತ್ತು ಕಾಂಟ್ರಾಕ್ಟರ್ಗೆ 25 ಲಕ್ಷ ರಾಜ್ಯ ಬಿಜೆಪಿಗಾಗಲಿ ಅಥವಾ ಬಿಜೆಪಿಗೆ ಒಟ್ಟಾರೆ ಬಿಜೆಪಿಗಾಗಲಿ ಇಲ್ಲಿ DK ಶಿವಕುಮಾರ್ ಅವ್ರ ಬಗ್ಗೆನೂ ಅಷ್ಟಾಗಿ ಭಯ ಇಲ್ಲ, ಇನ್ಯಾರ ಬಗ್ಗೆನೂ ಅಷ್ಟಾಗಿ ಭಯ ಇಲ್ಲ. ಸಿದ್ದರಾಮಯ್ಯ ಅನ್ನುವಂಥ ಒಂದು ತಂತ್ರಗಾರಿಕೆ, ನಾಯಕತ್ವ, ವೋಟ್ ಬ್ಯಾಂಕ್ ಏನಿದೆ ಅದರ ಹೆಸರಿನ ಸುತ್ತ ನಡೀತಾ ಇರುವಂಥ ಅದ್ರ ಬಗ್ಗೆ ಬಿಜೆಪಿಗೆ ಆತಂಕ ಇರುವಂಥದ್ದು. ಹೆಚ್ಚಾಗಿ ಇಲ್ಲಿ ಇಳಿಬೇಕಾಗಿರುವಂಥದ್ದು ಕಾಂಗ್ರೆಸ್ DK ಶಿವಕುಮಾರ್ ಅವ್ರಿಗಿಂತ ಹೆಚ್ಚಾಗಿ ಮೈತ್ರಿ ಪಕ್ಷಕ್ಕೆ ಸಿದ್ದರಾಮಯ್ಯ ಅವರು ಇಲ್ಲಿ ಕೆಳಗಡೆ ಒಂದೇ ಅನಿವಾರ್ಯತೆ ಕಾಣಿಸ್ತದೆ. ಒಂದು ಚಾನ್ಸ್ ಇರೋದು DK ಶಿವಕುಮಾರ್ಗೆ. ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಗೆ ಮಾತ್ರ ಅವರು ಒಂದಷ್ಟು ರೆಸ್ಪೆಕ್ಟ್ ಮಾಡ್ತಾರೆ. ಬಿಕಾಸ್ ಆಫ್ ರಾಹುಲ್ ಗಾಂಧಿ ಕಾರಣಕ್ಕೆ ಅವರು ಮುಖ್ಯಮಂತ್ರಿ ಆದರು, ಆಪೋಸಿಷನ್ ಲೀಡರ್ ಆದರು, ಮತ್ತೆ ಮುಖ್ಯಮಂತ್ರಿ ಆದರು. ರಾಹುಲ್ ಗಾಂಧಿಯವರ ಆ ಮಟ್ಟದ ವಿಶ್ವಾಸ ಇರತಕ್ಕಂಥದ್ದು.
ರಾಹುಲ್ ಗಾಂಧಿ ಏನಾದ್ರು ಸಿದ್ದರಾಮಯ್ಯ ನೀವೇ ಕನ್ವಿನ್ಸ್ ಮಾಡಿ ಎಲ್ರಿಗೂ ಹೇಳಿ ನಿಮ್ಮವ್ರು ಕರೆದು ಹೇಳಿ ಅಂತ ಹೇಳಿದ್ರೆ ಬಿಟ್ಕೊಡ್ಬೋದು, ಆಯಿತಾ. ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರೆ ಮಾತ್ರ ಅದು ಸಾಧ್ಯ. ಅದು ರಾಹುಲ್ ಗಾಂಧಿ ಅಂತವ್ರು ಏನಾದರೂ ಕೊನೆಗೆ ಪಾರ್ಟಿ ಪಕ್ಷ ಕಟ್ಟಿದ್ದಾರೆ, ಪಕ್ಷಕ್ಕಾಗಿ ತನು ಮನ ಧನ ಎಲ್ಲವನ್ನು ಅರ್ಪಿಸಿದ್ದಾರೆ, ಜೈಲಿಗೆ ಹೋದರು, ಮತ್ತು ಪಕ್ಷಕ್ಕೆ ಅಧಿಕಾರ ಬರಲಿಕ್ಕೆ ನೀವೆಷ್ಟು ಕಾರಣ ಅವರು ಅಷ್ಟು ಕಾರಣ ಅನ್ನೋ ಮುಖಾಂತರ ರಾಹುಲ್ ಗಾಂಧಿ ಒಂದು ವೇಳೆ ಕನ್ವಿನ್ಸ್ ಮಾಡಿದ್ರೆ ಮಾತ್ರ ಅದು ಸಿದ್ದರಾಮಯ್ಯನವರು ಬಿಟ್ಕೊಡ್ಲಿಕ್ಕೆ ಸಾಧ್ಯ ಆದ್ಮೇಲೆ ಕಾಣಿಸುತ್ತೆ ಅಂತ ಕಾಣಿಸುತ್ತೆ.